ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ವಿಪಕ್ಷವಾದಂತಹ ಬಿಜೆಪಿ ಪಾಳೆಯದಲ್ಲಿ ಇಷ್ಟು ದಿವಸ ಒಂದು ಚರ್ಚೆಯಾಗ್ತಾ ಇತ್ತು. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ಮಾದರಿಯಲ್ಲೇ, ಅಂದರೆ ಯೋಗಿ ಆದಿತ್ಯನಾಥ್ ಅವರ ಮಾದರಿಯಲ್ಲೇ ನಾಥ ಪರಂಪರೆಯನ್ನು ಮುಂದುವರಿಸುವುದಕ್ಕೋಸ್ಕರ ಕರ್ನಾಟಕದಲ್ಲೂ ಕೂಡ, ಅದರಲ್ಲೂ ಕೂಡ ಬಿಜೆಪಿಯಿಂದ ಆದಿಚುಂಚನಗಿರಿಯ ಶ್ರೀಗಳು ಪೀಠಾಧಿಪತಿಗಳಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನು ಕಣಕ್ಕಿಳಿಸಲಾಗತ್ತೆ. ನಿರ್ಮಲಾನಂದನಾಥ ಸ್ವಾಮಿಗಳು ಯೋಗಿ ಆದಿತ್ಯನಾಥ್ ಅವರ ರೀತಿಯಲ್ಲಿ ಸನ್ಯಾಸಿಗಳೇ, ಸ್ವಾಮೀಜಿಗಳೇ ರಾಜಕಾರಣಕ್ಕೆ ಎಂಟ್ರಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳ ಗಾದಿಯನ್ನು ಅಲಂಕರಿಸ್ತಾರೆ ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಬಹಳ ಜೋರಾಗುತ್ತಾ ಇತ್ತು. ಎಲ್ಲೆಡೆಯೂ ಕೂಡ ಚರ್ಚೆ ಆಗ್ತಾ ಇತ್ತು. ಆದರೆ ಈ ನಾಥ ಪರಂಪರೆಯ ಮುಂದುವರಿಕೆ, ಸ್ವಾಮಿಗಳನ್ನು ರಾಜಕಾರಣಕ್ಕೆ ತರುವಂಥದ್ದು, ಅವರನ್ನು ಮುಖ್ಯಮಂತ್ರಿ ಗಾದಿಗೆ ಕೂರಿಸುವಂತಹ ಬಿಜೆಪಿಯ ಪ್ಲ್ಯಾನ್ ಫೇಲ್ ಆದಂತೆ ಕಾಣಿಸ್ತಾ ಇದೆ. ಬಿಜೆಪಿಗೆ ಹಿನ್ನಡೆ ಆಗಿದೆ ಅನ್ನುವಂಥದ್ದು, ಬಿಜೆಪಿಗೆ ಗುರುಗಳನ್ನು ತರುವಂಥ ಪ್ಲ್ಯಾನ್ ಫೇಲ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ರಾಜಕೀಯ ಪಡಸಾಲೆಯಲ್ಲಿ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇತ್ತು. ಇದೇ ವಿಚಾರವಾಗಿ ನಿರ್ಮಲಾನಂದನಾಥ ಶ್ರೀಗಳು ಮೌನವನ್ನು ಮುರಿದಿದ್ದಾರೆ. ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನಂತ? ನಮ್ಮ ಮಠ ಅಂದರೆ ಆದಿಚುಂಚನಗಿರಿ ಮಠ, ಅದಕ್ಕೆ ತನ್ನದೇ ಆದಂಥ ಇತಿಹಾಸ ಮತ್ತು ಪರಂಪರೆ ಇದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸೇವೆಗೆ ಇರುವಂಥದ್ದು ನಮ್ಮ ಮಠ ಮತ್ತು ನಾವು ಪೀಠಾಧಿಪತಿಗಳು. ಈ ಮಠದ ನೀತಿಯನ್ನು ನಾವು ಯಾವತ್ತೂ ಕೂಡ ದಾಟಲ್ಲ ಅಂತ ನಿರ್ಮಲಾನಂದನಾಥ ಶ್ರೀಗಳು ಹೇಳಿದ್ದಾರೆ. ಜೊತೆಗೆ ನಮ್ಮ ಮಠ ನಾಯಕರನ್ನು ಹುಟ್ಟಿಸುತ್ತದೆಯೇ ಹೊರತು ನಾವು ನಾಯಕರಾಗಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಾವು ಕಿಂಗ್ ಮೇಕರ್ ಆಗಿರ್ತೀವಿಯೇ ಹೊರತು ನಾವೇ ರಾಜಕಾರಣಕ್ಕೆ ಬಂದು ಕಿಂಗ್ ಆಗಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನಿರ್ಮಲಾನಂದನಾಥ ಶ್ರೀಗಳು ಹೇಳಿದ್ದಾರೆ. ನಾವು ರಾಜಕೀಯವನ್ನು ಪ್ರವೇಶ ಮಾಡಲ್ಲ ಅನ್ನುವಂಥ ಈ ಗುಸುಗುಸು ಏನಿತ್ತಲ್ಲ, ಅಂದರೆ ಬರುವಂತಹ 2028 ಚುನಾವಣೆಗೆ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಬಿಜೆಪಿಯಿಂದ ಆದಿಚುಂಚನಗಿರಿ ಪೀಠಾಧಿಪತಿಗಳು ಕಣಕ್ಕಿಳಿದು ಬಿಡ್ತಾರೆ, ಗೆದ್ದು ಬಿಡ್ತಾರೆ, ಅವರೇ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅನ್ನುವಂಥ ಗುಸುಗುಸು ಚರ್ಚೆಗೆ ಶ್ರೀಗಳೇ ಖುದ್ದು ಸ್ಪಷ್ಟನೆಯನ್ನು ಮತ್ತು ಇತಿಶ್ರೀಯನ್ನು ಹಾಡಿದ್ದಾರೆ. ಇದರ ಆಚೆ ಈಚೆಯೂ ಕೂಡ ಚರ್ಚೆ ಆಗಲೇಬೇಕಾಗತ್ತೆ. ಎಸ್, ಒಪ್ಕೊಳ್ಳೋಣ, ನಮ್ಮ ಕರ್ನಾಟಕದಲ್ಲಿ ಯಾರೂ ಕೂಡ ಅಭಿವೃದ್ಧಿಯನ್ನು ಇಟ್ಕೊಂಡು ಮತಗಳನ್ನು ಪಡೆಯಲ್ಲ, ರಾಜಕಾರಣ ಮಾಡಲ್ಲ. ಕರ್ನಾಟಕದ ರಾಜಕಾರಣ ಬೇಡ, ದೇಶದ ರಾಜಕಾರಣವೂ ಕೂಡ ಒಂದು ಜಾತಿ ಮತ್ತು ಧರ್ಮದ ಆಧಾರವಾಗಿಯೇ ನಡೆಯುವಂಥದ್ದು. ಪಕ್ಷಗಳ ಸಿದ್ಧಾಂತಗಳು ಅದೇ ರೀತಿಯೇ ಇದೆ. ಮೀನ್ವೈಲ್ ಶ್ರೀಗಳು ಅಂದರೆ ಇಲ್ಲಿ ರಾಜಕಾರಣಕ್ಕೆ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಒಬ್ಬರು ನಾಯಕರು ಆಗ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಕೂಡ ಅಷ್ಟೇ ನಿರ್ಣಾಯಕವಾದಂತು. ಬರೀ ಒಕ್ಕಲಿಗ ಸಮುದಾಯದ ಮತಗಳೇ ಅಂತಲ್ಲ, ಬೇರೆ ಸಮುದಾಯದ ಮತಗಳು ಕೂಡ ನಿರ್ಣಾಯಕ. ಆದರೆ ಬಹುಪಾಲು ವಹಿಸುವಂಥದ್ದು ಒಕ್ಕಲಿಗ ಸಮುದಾಯದ ಮತಗಳು. ಒಕ್ಕಲಿಗ ಮಹಾಸಂಸ್ಥಾನ ಅಂತ ಕರೆಸಿಕೊಂಡಿರುವಂಥ ಆದಿಚುಂಚನಗಿರಿ ಮಠ, ಅದರ ಪೀಠಾಧಿಪತಿಗಳು ರಾಜಕಾರಣಕ್ಕೆ ಬಂದು ಬಿಟ್ಟರೆ ಮಠಕ್ಕೆ, ಅವರ ಪರಂಪರೆಗೆ, ಅವರ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ. ಅದು ವೈಯಕ್ತಿಕವಾಗಿಯೂ ನಿರ್ಮಲಾನಂದನಾಥ ಶ್ರೀಗಳಿಗೆ ಧಕ್ಕೆ ತರುತ್ತೆ, ಮಠಕ್ಕೂ ಕೂಡ ಅದರ ಪರಂಪರೆಗೂ ಕೂಡ ಧಕ್ಕೆ ತರುತ್ತೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ಯೋಚನೆ ಮಾಡಿದ್ದಾರೆ. ಮತ್ತು ರಾಜಕಾರಣ ನಿಂತಹ ನೀರಲ್ಲ, ವೈಯಕ್ತಿಕವಾದಂತಹ ದಾಳಿಗಳಾಗತ್ತೆ. ಇವತ್ತು ಮಿತ್ರರಿದ್ದವರು ನಾಳೆ ಶತ್ರುಗಳಾಗ್ತಾಳೆ, ನಾಳೆ ಶತ್ರುಗಳಿದ್ದವರು ಇವತ್ತು ಮಿತ್ರರಾಗಿಬಿಡ್ತಾರೆ. ರಾಜಕಾರಣದಲ್ಲಿ ಏನೂ ಕೂಡ ಎವ್ರಿಥಿಂಗ್ ಈಸ್ ಅನ್ಪ್ರೆಡಿಕ್ಟಬಲ್. ಹೀಗಾಗಿ ಬಿಜೆಪಿ ಮುಖಾಂತರ ಫೇಸ್ ಆಗಿ ಇವರು ಅದಕ್ಕೆ ಗುರುತಿಸ್ಕೊಂಡ್ಬಿಟ್ರೆ ವಿಪಕ್ಷಗಳು ಅಂದರೆ ಕಾಂಗ್ರೆಸ್, ಬೇರೆ ಪಕ್ಷ ಏನಿದೆ ಅವರು ಕೂಡ ಟೀಕೆ ಮಾಡ್ತಾರೆ, ಬೇಕಾದಷ್ಟು ವಾಗ್ದಾಳಿಗಳು ಬರುತ್ತೆ. ಅದೆಲ್ಲವನ್ನೂ ಕೂಡ ಎದುರಿಸಬೇಕು. ಶ್ರೀಗಳ ಒಂದು ವರ್ಚಸ್ಸು ಬಹಳ ಕಡಿಮೆ ಲೆವೆಲ್ಗೆ ಹೊಟ್ಟೋಗ್ಬಿಡುತ್ತೆ. ಇದು ಒಂದು ಕಡೆ ಚರ್ಚೆ ಆದರೆ, ಮತ್ತೊಂದೆಡೆ ಬಿಜೆಪಿ ಪಾಳಯದಲ್ಲಿ ಒಂದು ಚರ್ಚೆ ಬರುತ್ತೆ. ಸಮರ್ಥವಾದಂತಹ ಸ್ಥಳೀಯ ನಾಯಕತ್ವ ಇಲ್ಲದೆ ಹೋಗ್ಬಿಡ್ತಾ ಹಾಗಾದರೆ ಬಿಜೆಪಿಗೆ. ಯಡಿಯೂರಪ್ಪನವರು ಇಳಿದ್ರು, ಅದಾದ ಮೇಲೆ ಅವರ ಮಗ BY ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇನ್ನೊಂದು ಕಡೆಗೆ ವಿಪಕ್ಷ ನಾಯಕ ಆಗಿ ಆರ್ ಅಶೋಕ್ ಅವರಿದ್ದಾರೆ. ಇವರಿಬ್ಬರಲ್ಲೇ ಸಮನ್ವಯತೆ ಇಲ್ಲ. BY ವಿಜೇಂದ್ರ ಅವರ ನಾಯಕತ್ವವನ್ನು ತುಂಬ ಜನ ಒಪ್ತಾ ಇಲ್ಲ. ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಸ್ಟ್ರಾಂಗ್ ಲೀಡರ್ಶಿಪ್ ಇಲ್ಲ, ಹೀಗಾಗಿ ಸೋಲ್ತು. ವಿಪಕ್ಷವಾಗೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೆಲ್ಲ ಚರ್ಚೆಗಳಿದೆ. ಹೀಗಾಗಿ ಪರ್ಯಾಯ ವ್ಯವಸ್ಥೆಗೆ ಹೈಕಮಾಂಡ್ ಇನ್ನೊಬ್ಬರನ್ನ ಮೂರನೇ ವ್ಯಕ್ತಿಯನ್ನು ತರೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ, ಅದು ಅಷ್ಟರ ಮಟ್ಟಿಗೆ ನಮ್ಮ ಗವರ್ನೆನ್ಸ್ ಹಿಸ್ಟ್ರಿ ನೋಡಿದ್ರೂ ಕೂಡ ಒಂದು ಸರ್ತಿ ಅಧಿಕಾರಕ್ಕೆ ಬಂದಂತಹ ಪಕ್ಷ ಕರ್ನಾಟಕದಲ್ಲಿ ಮತ್ತೊಂದು ಬಾರಿ ಬರಲ್ಲ. ಓಕೆ, ಫೇರ್ ಎನಫ್, 28ಕ್ಕೆ ಬರಬಹುದು ಬಿಜೆಪಿ. ಅದಾದ ಮೇಲೆ 5 ವರ್ಷಗಳ ಆಡಳಿತ ನಂತರದಲ್ಲಿ ರಾಜಕೀಯ ಹಿನ್ನೆಲೆಯೇ ಇಲ್ಲ. ಯೋಗಿ ಆದಿತ್ಯನಾಥ್ ಆದರೂ ಅವ್ರ ತಂದೆಯವರು, ಅವರ ರಾಜಕೀಯ ಹಿನ್ನೆಲೆ ಇದೆ. ನಿರ್ಮಲಾನಂದನಾಥ ಶ್ರೀಗಳಿಗೆ ರಾಜಕೀಯ ಹಿನ್ನೆಲೆಯೇ ಇಲ್ಲ. ಬಂದರೂ ಏನು ಮಾಡೋಕ್ಕೆ ಸಾಧ್ಯ? ಒಬ್ಬರು ಹೇಳ್ದಂಗೆ ಕೇಳ್ಕೊಂಡು ಮಾಡಬೇಕಾ? ಅಥವಾ ಆಡಳಿತವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ರಾಜಕಾರಣ ಮಾಡೋದಕ್ಕೆ ಸಮಯ ಹಿಡಿದ್ಬಿಟ್ರಲ್ಲ, 5 ವರ್ಷ ಕಳೆದೇ ಹೋಗಿರುತ್ತೆ, ಇವ್ರೇನು ಕೆಲಸ ಮಾಡ್ತಾರೆ? ಇದೆಲ್ಲವನ್ನೂ ಕೂಡ ನಿರ್ಮಲಾನಂದನಾಥ ಶ್ರೀಗಳು ಯೋಚನೆ ಮಾಡಿದಾಗ ಕಾಣ್ತಾ ಇದ್ದಾರೆ. ಚರ್ಚೆ ಏನೋ ಬಂತು, ಆದರೆ ರಾಜಕಾರಣ ಅಷ್ಟು ಸುಲಭ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹೀಗಾಗಿ ಒಟ್ಟಾರೆ ಇದೆಲ್ಲದಕ್ಕೂ ಕೂಡ
ತೆರೆ ಎಳೆಯುವಂತಹ ಕೆಲಸವನ್ನು ನಿರ್ಮಲಾನಂದನಾಥ ಶ್ರೀಗಳು ಮಾಡಿರುವಂಥದ್ದು. BJPಗೆ ಬರ್ತಾರೆ, ರಾಜಕಾರಣಕ್ಕೆ ಬರ್ತಾರೆ, ಮುಖ್ಯಮಂತ್ರಿ ಆಗಿಬಿಡ್ತಾರೆ. ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನು ಆದಿಚುಂಚನಗಿರಿಯ ಶ್ರೀಗಳು ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.